ಸಿನಿಮಾದಲ್ಲಿ ನೋಡಿದ್ರೆ ಒಂದು ಒಳ್ಳೆ ಪಾಟ್ಲೆ ಕೀಟ್ಲೆ 90s ಕಿಡ್ ಅವರು ಅಂತ ಏನು ಹೇಳ್ತೀವಿ, ನಾವೇನು ಮಾಡೋಕ್ಕಾಗೋದಿಲ್ಲ. ಯಾರು ಬಡತನದ ಹೆಣ್ಣು ಮಕ್ಕಳು, ತಿಳುವಳಿಕೆಸ್ತರು ಹೆಣ್ಮಕ್ಳು, ಶ್ರೀಮಂತರಲ್ಲೂ ತಿಳುವಳಿಕೆಸ್ತರು ಮಕ್ಕಳವೇ. ಅವರು ತಿಳಿದು ಆ ಸಂಸಾರದಲ್ಲಿ ಆನಂದ ಅನ್ನೋದಲ್ಲ, ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ಬಿಟ್ಬಿಟ್ಟು ಗಂಡನ ಎಡ್ತಿ ಬಿಟ್ಬಿಟ್ಟು ಗಂಡ ಬೇವರ್ಸಿ ಹೆಂಗೆ ಬದುಕೋದು ಬೇಕಾಗಿದೆ. ನಿಜ ಸಂಬಳ ಒಂಚೂರು ಹೆಚ್ಚು ಕಮ್ಮಿ ಆದರೆ 1ನೇ ದಿವಸ ಚಿನ್ನ, 2ನೇ ದಿವಸ ಬೆಳ್ಳಿ, 3ನೇ ದಿವಸ ಕತ್ತಿಡು ತಳ್ಳಿ ಕ್ಲೋಸ್. ಮುದ್ದು ಅವತ್ತಿದ್ದದ್ದು ಏನು, ಕೂರೆ ತಿಗಣೆ ಸೊಳ್ಳೆ ಬಡತನ, ಚಡ್ಡಿ ಇಲ್ಲ, ಅಂಗಿ ಇಲ್ಲ, ಆ ಕಷ್ಟ ಜಗತ್ತಲ್ಲಿ ಬೇಡ. ಹೂವು ನಮ್ಮ ಅಪ್ಪ ಬೆಳೆದದ್ದೆಲ್ಲನೂ ಬೀಸ್ಬೇಕು, ನಮ್ಮ ಅಪ್ಪ ಬೆಳೆದದ್ದೆಲ್ಲ ಕುಟ್ಟಬೇಕು. ಆಮೇಲೆ ಈಗ ಇವತ್ತು ಹಿಂಗಂದ್ರೆ ಆನಾಯ್ತ ಒಲೆ, ಯಾವುದೇ ಡಾಮಿನ ಯಾವುದೇ ಪಿಜ್ಜಾ ಬರ್ಗರ್ ಏನೇ ಕೊಡುವಂತ ಖುಷಿ, ಆಗ ಸಂತೆಯಲ್ಲಿರೋ ಕಡಲೆಪುರಿ ಕೊಡುವಂತ ಖುಷಿ ಅವ್ಯಾವು ಕೊಡಲ್ಲ ಈಗ. ಅಣ್ಣ ಪುರಿ ಉಂಡೆ ಎಷ್ಟಣ್ಣ ಖರ್ಚು? ಇವತ್ತಿಗೂ ಕೂಡ ಖಾರ ಈಗ ಬಂದದ್ದು ಬೂಂದಿ ಖಾರ ಬಸ್ರು ಅದ್ರೆಷ್ಟು ಸಂತೆಗೆ ಹೋದ್ರೆ ಕಡ್ಲೆ ಪುರಿ ಅಂತಲೇ ಅಂತಿದ್ರು. ಕಡ್ಲೆಪುರಿ, ಆ ಕಡ್ಲೆನು ಪುರಿನು ತಿನ್ನೋಡು, ಖಾರನು ಪುರಿನು ತಿನ್ನೋಡು. ಕಡ್ಲೆ ಪುರಿ ಟೇಸ್ಟ್ ಆಗುವಂಗೆ ಇಲ್ಲ. ಉಚ್ಚಳ ಖಾರ, ಬೋಗುನಿ ಸಾರು, ಮಡಕೆ ನೀರು, ಕಲ್ಲಂದು ಒಳಕಲ್ಲಂದು ತಳಸದ ಅಕ್ಕಿ ಹೆಂಗಿತ್ತವ. ನಾವ್ ಅಜ್ಜಿ ಊರ್ಗೋದ್ರೆ ಒಟ್ಟಲ್ಲಿ ನಮ್ ಸಾಂಗ್ ನೋಡಿದ್ಮೇಲೆ ನನಗೆ ಬಾಯಲ್ಲಿ ನೀರ್ ಬತ್ತೆ. ಕ್ವಾಣಾಣೆ ಸಾಂಗು ನನ್ಗೆ ಇಂದುವರೆಗೂ ಮದುವೆ ಆಗಿಲ್ಲ. ಆಮೇಲೆ ಕೈ ತೊಳ್ಕೊಂಡ್ ಮುಟ್ಟಂಗ ನಾನು ಅನ್ಕೊಂಡೆ ಯಾವ್ದಾರು ಹೆಣ್ಣು ನೋಡೋಕೋರಿ ಇದು ಹಾಡು ಹೇಳ್ಬೇಕು ನಾನು ಅನ್ಕೊಂಡೆ. ಕೈ ಯಾವಾಗ ನಿಮ್ ಕೈ ತೊಳ್ಕೊಂಡ್ ಮುಟ್ಟು ನೋಡ್ಬೇಕು ಚೆನ್ನಾಗವಳೆ ಅಂತ ನೋಡಿದ್ರೆ ಓ ಮೊದ್ಲು ನೋಡ್ ಬಂದಿದ್ದ ಹಿಂಗ ಆಡ್ತಾವ. ನಿಮ್ಗೆ ಕೋಣಾಣೆ ತಾಯಿ ಮತ್ತು ಅಜ್ಜಿ ಹಿಂದಿನ 50 ವರ್ಷದ ನೆನಪನ್ನು ನೆನಪಿಸ್ತು. ಅಟ್ಲೀಸ್ಟ್ ಒಂದು ಹುಡುಗ ಒಂದು ಹುಡುಗಿಯನ್ನ ಮದುವಾಗಕ್ಕೆ ಹೋಗ್ಬೇಕಾದ್ರೆ ಈ ಭಾವನೆಗಳಲ್ಲೇ ಇರಬೇಕು ನನ್ನ ಹುಡುಗಿ ಅನ್ನುವಂತ ಕಲ್ಪನೆಯನ್ನ ಕಟ್ಟಿಕೊಟ್ಟವ್ರೆ. ಕೈ ತೊಳಕನ್ ಮುಟ್ಟಂಗವಳೆ ನನ್ನ ಹುಡುಗಿ ಅಂತ. ಆಮೇಲೆ ಈ ತಲೆ ಕೂದಲು ಇನ್ನೊಂದು ಇದು ನಾನು ಹೇಳ್ಬಿಡ್ತೀನಿ. ಆಮೇಲೆ ಎಷ್ಟೋ ಜನ ನನಗೆ ಗೌರ್ಮೆಂಟ್ ಕೆಲಸನ ಸತ್ತಾನೆ ಎಣ್ಣೆ ಕೊಡ್ತಾ ಇಲ್ಲ ನನಗೆ ಅಂತ ಹೇಳೋದು. ಎಷ್ಟೋ ಹುಡುಗರು ಅಯ್ಯೋ ನನಗೆ ಮದುವೆ ಆಗಿಲ್ಲಪ್ಪ, 40-30 ವರ್ಷ ಮದುವೆ ಆಗಿಲ್ಲ ಅನ್ನೋರು, ಅವರು ಕೂಡ ಎದ್ದು ಕುಡಿಯಂಗೈತಿ ಈಗ ಸಾಂಗ್ ಇದು. ಅಷ್ಟಲ್ವೇ ನಿಂಗಣ್ಣ ಅಷ್ಟಲ್ವೇ. ಈಗ ಗೌರ್ಮೆಂಟ್ ಕೆಲಸ ಇದ್ದವರು, ಮದುವೆ ಆದವರು, IT ಫೀಲ್ಡ್ ಎಲ್ಲ ಇದ್ದವರು ಇಲ್ಲೇ ಇದ್ದಾರೆ. ಮದುವೆ ಆಗಿರೋರು, ಮದುವೆ ಆಗದಿರೋರು ಇಲ್ಲ ಎಲ್ಲ ಹೋಗುದೇ ಅಲ್ವೇ. ಆಮೇಲೆ ಅರ್ಥ ಮಾಡ್ಕೊಂಬಿಟ್ಟು ಎಲ್ಲ ರೈತರ ಮಕ್ಳಿಗೂ ಕೊಡ್ಮ ಗೇಯ್ತಾರೆ, ಸಾಕ್ತಾರೆ. ಒಂದ್ ಬೆಳೆ ಕೈ ಬಿಟ್ಟು ಹೋದ್ರೆ ಅವರು ಉಳುಮೆ ಮಾಡೋದು ಬೆಳೆ ಮಾಡೋದು ನಿಲ್ಸೋದಿಲ್ಲ. ಹಂಗಿದ್ಮ್ಯಾಗ ಕಟ್ಕೊಂಡ್ ಎಡ್ತಿ ಬಿಟ್ಬಿಟ್ಟಾರೆ. ಈಗ ಬೋಳ್ತಾರೆ ನಿಂಗಣ್ಣ ನಿಮ್ಗೊಂದು ಪ್ರಶ್ನೆ. ಈಗ ಎಷ್ಟೋ ಜನ ಹೆಣ್ಕೊಳಕ್ ಹೋದ್ರೆ ಹೇಳ್ತಾರೆ ಅಯ್ಯೋ ನನ್ನ ಮಗಳು ಮನೆ ಏನಪ್ಪ ಅದೇ ಒಂದು ಅಷ್ಟೆಷ್ಟು ಜಮೀನು ಅದೇ, ತೋಟ ಅದೇ, ತೆಂಗಿನ ಮರ ಅದೇ, ನನ್ನ ಮಗಳೇ ನಿಮಗೆ ಕಾಯವರ ಬರ್ಬೇಕಾ ಗುದ್ಮಿಟ್ಟವರ ಬರ್ಬೇಕಂತ ಕೇಳ್ತಾರೆ. ಇಂಥವ್ರಿಗೆ ಏನು ಹೇಳ್ತೀರಾ ನೀವು? ಏನಿಲ್ಲ, ಅಲ್ಲಿ ಇದಿಷ್ಟೇ. ಅವರು ನನಗೆ ಅವನ್ ಸಿಗ್ತಾನೆ, ಇವನ್ ಸಿಗ್ತಾನೆ, ಲಂಡನ್ PhD ಸಿಗ್ತಾನೆ, ಆಗರ್ಭ ಶ್ರೀಮಂತ ಸಿಗ್ತಾನೆ ಅಂತ ಹೇಳಿ ಆ ಮಕ್ಕಳನ್ನು ಕೂಡ ನಿಲ್ಸಿ 30 ಈಗ ಕೇಳ್ಬಿಡೋಣ ಅದೇನ್ ನಿನ್ ಮನ್ಸಲ್ಲಿ. ನಿಂಗಣ್ಣ ಈಗ ಬೋಳ್ತಾನೆ ನಿಂಗಣ್ಣಿಗೆ ಹೆಣ್ಣು ಸಿಕ್ಕಿಲ್ಲ. ಈಗ ಎಷ್ಟೋ ಹೆಣ್ಣು ಕೇಳಕ್ಕೆ ಹೋದ್ರೆ ನನ್ನ ಮಗಂಗೆ ಗೌರ್ಮೆಂಟ್ ಕೆಲಸ ಬೇಕು, ನಿನ್ನ ಮಗ ಇದ್ರೆ ಗೌರ್ಮೆಂಟ್ ಕೆಲಸನ ಹೊಲ ಮನೇಲಿ ಏನು ಮಾಡಬೇಕು ಅಂತ ಕೇಳ್ತಾರೆ. ಬೆಂಗಳೂರಲ್ಲೇ ಇರಬೇಕಂತೆ. ಈ ಥರದಾಗೆಲ್ಲ ಏನು ಹೇಳ್ತೀರಿ ಜೀವನದ ಪಾಠ ಅನ್ನೋದಾದ್ರೆ? ಸಮಾಜದಲ್ಲಿ 31 ವರ್ಷದ ತಂದೆ 9 ವರ್ಷದ ತಾಯಿ ಮದುವಾಗ್ತಿತ್ತಂತದ್ದ ಈ 50 ವರ್ಷದಿಂದ ನಾವೇ ನೋಡಿದ್ದು. ತಂದೆ ಬೇಗ ವಯಸ್ಸಾದರೆ ರಕ್ಷಣೆ ಮಾಡೋಕೆ ಹೆಂಡತಿ ಇರ್ತಾಳೆ ಅಂತ, ಹೆಂಡತಿಗೆ ವಯಸ್ಸಾದರೆ ಮಕ್ಳುಗಳು ಮೊಮ್ಮಕ್ಳುಗಳು ನೋಡ್ಕೋತಾರೆ ಅನ್ನೋ ಪ್ರತೀತಿ ಇತ್ತು. ಓದ್ದೇ ಇರೋರ ಕಾಲ. ಈಗ ಸಾಫ್ಟ್ವೇರ್ ಇಂಜಿನಿಯರು, PUC, ಸ್ನಾತಕೋತ್ತರ ಪದವಿ ಅಂತೇಳಿ ಕಲಿತವಳೇ ಆಗಬೇಕು, ಕಲಿಸಿದ್ರು. ಕಲ್ತೋರ್ ತಾವಿಂದೆ ಡೇವೋಸ್ ಜಾಸ್ತಿ ಆಗಿರೋದು. ಇಷ್ಟೇ ಬಣ್ಣ, ಇಷ್ಟೇ ಹೈಟು, ಇಷ್ಟೇ ವಿದ್ಯಾಭ್ಯಾಸ, ಇಷ್ಟವ್ರ ಮದುವೆ ಆದರೆ 80 ಡಮಾರ್ 20 ಉಳ್ಕೊತಾರೆ. ಹಂಗೆ ಈಗ ಮದುವೆಗಿನ ಮುಂಚೆಲೆ ಈಗ ಅಯ್ಯೋ ನನ್ನ ಗಂಡ ಸೊಪ್ಪು ಬೆಳೆಕಳೆ ತಂದಿಲ್ಲ ಅಂತ ಕೂಡ ಬಿಟ್ಟೋಗೋ ಥರ ಚಾಚಸ್ಗಳಿರ್ತದೆ. ಅವೇ ಆಗ ಗಂಡ ಒಡೆಯೋಕೆ ಹುಟ್ಟವನೇ, ಎಡ್ತಿ ಒಡಸ್ಕೋಕೆ ಹುಟ್ಟವಳೆ ಅಂತೇಳಿ ತಂದೆ ತಾಯಿಗಳು ಮಕ್ಕಳು ಜೋರು ವಾಪಸ್ ಬರಬೇಡ ತಾಯಿ, ಮೈದಾ ಭಾವ ಗಂಡ ಅತ್ತೆ ಮಾವನಿಗೆ ಹತ್ತು ಮುದ್ದಾಗಿ ನೀನು ಅಲ್ಲೇ ಇರಬೇಕು ಅಂತೇಳಿ ಚಪ್ರದಂಡೆಯಲ್ಲಿ ವಿವೇಚನಾ ಶಕ್ತಿನ ತಲೆಗೆ ತುಂಬಿ ಕಳಿಸ್ತಿದ್ರು. ಈಗ ಮೊಬೈಲ್ ಕೊಟ್ಟು ಕಳಿಸ್ತಾರೆ. ಚಿನ್ನು ಅವ್ನು ರೇಗಿದ್ರೆ ಹಿಂಗೆ ಬಂದ್ಬಿಡು, ಹಂಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡುವ ಅಂತ. ಹಂಗಾಗಿ ಸಮಾಜವ ಅವರೇ ಹಾಳು ಮಾಡಿದ್ರು. ಹಾಗಾಗಿ ನನ್ನ ಅಜ್ಜ ಎಷ್ಟು ಆಲೋಚನೆ ಮಾಡಿದ್ದ ಅಂತಂದ್ರೆ, ನಾನು ಸೊಸೆ 15 ಹೊತ್ತಿನ ಚಕ್ಕೆ ಮಡಗ್ತಾಳೆ, 15 ತಣಿಗೆ ಮಡಗ್ತಾಳೆ, 15 ತಾವು ನೀರು ಮಡಗ್ತಾಳೆ, 15 ತಾವು ಹಿಟ್ಟು ಮಡಗ್ತಾಳೆ, 15 ಉಪ್ಸಾರು ಬಿಡ್ತಾಳೆ, 15 ಸೊಪ್ಪು ಹಾಕ್ತಾಳೆ, ನನ್ನ ನಡ ಏನಾದದು ನನ್ನ ಸೊಸೆದು ಅಂತೇಳಿ ಸಪೋರ್ಟ್ಗೆ ಡಾಬ್ ಮಾಡಿಸ್ತಿದ್ದ. ಈಗ ಮದುವಾದ್ರೆ ಎಲ್ಲ ಡಾಬ್ ಹಾಕ ನಿಂತ್ಕೊಬಿಡ್ತಾರೆ. ಹೆಣ್ಣು ಮದುವಾದ್ರೆ ಹೆಣ್ಣು ಗಂಡಿಗೆ ಇಬ್ಬರಿಗೆ ಬಟ್ಟೆ, ಸಾಲ್ಗಾರ ಆಯ್ತಿರ್ಲಾಗ ನಾವು. ಈಗ ಹೆಣ್ಣೋರವನಿಗೆ 8 ಸೀರೆ, ಆಸ್ತಿಯ ಮಾರೋದು, ಮದುವೆ ಮಾಡೋದು. ಬೇರೆ ಈಗ ನಿಮ್ಮ ಕಾಮಿಡಿನ ನಾವು ರಿಯಾಲಿಟಿ ಶೋಗಳು ನೋಡಿದ್ದೀವಿ, ಫೇಸ್ಬುಕ್, ಯೂಟ್ಯೂಬ್, ನಿಮ್ದಂತೂ ನಾವು ಫುಲ್ ಎಂಜಾಯ್ ಮಾಡಿದ್ದೀವಿ.
ಲೋ ನವೀನದಲ್ಲಿ ನಿಮ್ಮನ್ನ ನಾವು ವೀಕ್ಷಕರು ನಾವಾಗಲಿ ಏನೆಲ್ಲ ಎಂಜಾಯ್ ಮಾಡ್ಬೋದು ನಿಮ್ಮ ಪಾತ್ರದಲ್ಲಿ? ಕಂಟೆಂಟ್ ಕ್ರಿಯೇಟ್ಗೂ ಮೀರಿದ್ದ ನೋಡ್ಬೋದು. ಯಾಕೆಂದ್ರೆ ನಾನು 10 ಮಾತಾಡೋದ್ಕಿಂತಲೂ ನಿಮ್ಮ ಕಾಮಿಡಿಗಳನ್ನ ನಾವು ತುಂಬ ನಿಮ್ಮದು ಮೇಡಮ್ ಅವ್ರದ್ದು ಕಾಮಿಡಿ ತುಂಬ ಎಂಜಾಯ್ ಮಾಡಿದ್ದೀವಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಂತೂ ನಿಮ್ಮ ಲಾಗ್ಸನ್ನು ತುಂಬ ಎಂಜಾಯ್ ಮಾಡಿದ್ದೀವಿ. ನೀವು ಕೆಲಸದೆಲ್ಲ ಮನೆ ಕೆಲಸ ಆಗಿರ್ಬೋದು, ನೀವು ಕೆಲವಡೆ ಬರ್ತ್ಡೇ ಡೆಕೋರೇಷನ್, ಕೆಲವೊಂದು ಫಂಕ್ಷನ್ ಡೆಕೋರೇಷನ್ ಮಾಡೋದೆಲ್ಲ ಈ ಲೋ ನವೀನ ಪರದಲ್ಲಿ ಸಿನಿಮಾದಲ್ಲಿ ನಿಮ್ಮನ್ನು ಯಾವ ಥರ ನಾವು ನೋಡ್ಬೋದು? ಯಾವ ಕಾಮಿಡಿ ಎಲ್ಲ ಯಾವ ಥರ ಪಾತ್ರ ನೋಡ್ಬೋದು? ಅಣ್ಣ 90s ಕಿಡ್ಡಲ್ಲಿ 90 ದಶಕದವ್ರು ಏನವ್ರೆ ಎಲ್ಲಾರು ತಮ್ಮ ಫ್ರೆಂಡ್ಗಳು ಆಂಡ್ ತಮ್ದಿರ ಹಾಕ್ತಿರೋರ್ನ ಎಲ್ಲಾರು ನೋಡ್ಕೊಂಡು ಬೊಡ್ಡಿಯನ್ನ ನೀನು ಹಿಂಗೆ ಆಡ್ತಿದಲ್ವೇ, ಹಿಂಗೆ ಮಾಡ್ತಿದಲ್ವೇ, ಲೋಪರ್ ನನ್ ಮಗನಿ ಅಂತ ಬೈಕಂದು ಆಡ್ಕೊಂಡು. ನಾನ್ ಹೇಳುದು ಎಲ್ಲಾರ್ಗು ನೋಡ್ತಾ ಇರೋ ವೀಕ್ಷಕರಿಗೆ ಹೇಳುದು ಒಂದೇ ಮಾತು, ಅಂತ ವಾರ್ಗೆ ಅವರ ಕರ್ಕೊಂಡು ಹೋಗಿ, ನಿಮ್ ಫ್ಯಾಮಿಲಿ ಅವ್ರ ಕರ್ಕೋಗಿ. ಎಲ್ಲಾ ತರ ಸಿನಿಮಾನು ಬೇಕು ನಮ್ಗೆ, ನಮ್ಮ ಚಿತ್ರರಂಗಕ್ಕೆ ಕೇಳಿ ಸಿನಿಮಾನು ಬೇಕು, ಪ್ರತಿಯೊಂದು ಬೇಕು, ಎಲ್ಲಾ ತರನು ಬೇಕು. ಅಂತದ್ರಲ್ಲಿ ಒಂದು ಫ್ಯಾಮಿಲಿ ಓರಿಯೆಂಟೆಡ್. ಈಗ ಇಲ್ಲಿ ಒಂದು ಉಪ್ಸಾರ್ ಮುದ್ದೆ, ಒಂದು ವಯಸ್ಸಾದವ್ರದ್ದು, ಒಂದು ಐಕ್ಲದು, ಒಂದು ಲವ್ವರ್ಸ್ದು ಎಲ್ಲ ಅದೇ. ಇನ್ನೊಂದ್ ಸಾಂಗ್ ಅದೇ ಬಿಡ್ಲಿಲ್ಲ ಅಣ್ಣ, ಅದು ಕಾಕಾ ಕಿಕ್ಕಿ ಅಂತ ಐಕ್ಳುಗಳು ಆಡ್ಕೊಂಡ್ ಆಡೋದು. ನಮ್ದ್ರಲ್ಲಿ ಏನಿಲ್ಲ ಅಂತ ಕೇಳಿ, ಏನ್ ಅದೇನೋದ್ಕಿಂತ ಒಂದು ಊರ್ನ ಒಂದು ಹಳ್ಳಿನ ನಾವೆಲ್ಲ ಸಿನಿಮಾದಲ್ಲಿ ನೋಡ್ತೀವಿ. ಹೌದು, 100% ನೋಡ್ತೀವಿ. 100% ಎಲ್ಲೋ ಕಡೆಗೆ ವಿಷ್ಣುವರ್ಧನ್ ಹಾಕೊಂಡು ಭೂತಯ್ಯನ ಮಗು ಅಯ್ಯೋ ಚಿತ್ರದಲ್ಲಿ ಕೆಲವರು ಪಾತ್ರಗಳನ್ನ ನೀವು ಬಿಂಬಿಸಿದಿರಿ, ನೋಡಿದಿರಿ. ನಾನು ಅದೇ ಲೆಕ್ಕಾಚಾರದಲ್ಲಿ ಪಾತ್ರ ಕೊಟ್ಟವ್ರೆ, ಅದ್ಭುತವಾಗಿದೆ, ಜೀವ ತುಂಬಿ ಮಾಡಿವಿ. ನೀವೀಗ ನಮ್ಗೆ ಕೈ ಹಿಡಿದು ನಡೆಸ್ಬೇಕು. ಬೋಳ್ತಲ್ಲ ನಿಂಗಣ್ಣ ನಮ್ಮ ವೀಕ್ಷಕರಿಗೆ ಮತ್ತೆ ನಮ್ಮ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಥಿಯೇಟರ್ ಕರೆದ್ಬಿಡಿ. 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಕರ್ನಾಟಕದ ಸಮಸ್ತ ನಿಮ್ಮ ಶೈಲಿಲಿ ಕರೀರಿ. ಕರ್ನಾಟಕದ ಸಮಸ್ತ ನಾಗರಿಕ ಬಂಧುಗಳಿಗೆ, ಪಟ್ಟಣ ಪ್ರದೇಶ, ಗ್ರಾಮೀಣ ಪ್ರದೇಶದ ಎಲ್ಲ ಬಂಧುಗಳೇ, ಇವತ್ತೇನು ಹಳ್ಳಿಲಿ 50 ಜನ 60 ಜನ ಮಕ್ಳಿಗೆ ಮದುವಾಗ್ದೇನೆ ಮುತ್ಕಾಗೋಯ್ತಾವ್ರೆ. ಅದ್ರ ಹಿನ್ನೆಲೆಯಲ್ಲಿ ಹಾಡು ಮಾಡಿವಿ, ಚಿತ್ರ ಮಾಡಿದೀವಿ. ಮಾರ್ಗುಂಡಿರ್ಬೋದು, ತಿರ್ಗಾ ಎಲ್ಲೋ ಗಿಲಿದಾಂಡ್ ಇರ್ಬೋದು, ಮರ್ಕೋತಿ ಆಟ ಇರ್ಬೋದು, ಆಡು ಮೇಯಿಸೋದು, ಕುರಿ ಮೇಯಿಸೋದು, ಅವ್ವ ಮಗನ ಬೊಯ್ಯೋದು, ಎಲ್ಲ ಥರದ ವಿಚಾರಗಳನ್ನು ತುಂಬಿ ಅಚ್ಚುಕಟ್ಟಾದಂಥ ಒಂದು ಲೋ ನವೀನ ಅನ್ನೋ ಒಂದು ಗಡಿಗೆನ ಮಾಡಿದ್ದೀವಿ. ಆ ಗಡಿಗೆ ಒಳಗೆ ಏನದೆ, ಮಡಕೆ ಒಳಗೆ ಏನದೆ ಅಂತ ದಯಮಾಡಿ 15ನೇ ತಾರೀಕು ಬಂದು ಬಿಚ್ಚಿ ಕರ್ನಾಟಕದಾದ್ಯಂತ ಮನೆ ಮಾತಾಗಲಿ, ನೀವೆಲ್ಲರೂ ನಮ್ಮ ಕೈ ಹಿಡಿತೀವಿ ಅಂತೇಳಿ ಈ ಲೋ ನವೀನ ತಂಡದ ಎಲ್ಲ ಪ್ರೇಕ್ಷಕ ಬಂಧುಗಳು ತಮ್ಮಲ್ಲಿ ಅರ್ಕೆ ಮಾಡ್ಕೊತೀವಿ. ಬಂದು ಸಿನಿಮಾ ನೋಡಿ ಕೈ ಹಿಡಿ. ಅಭಿ ನೀವು ಅಷ್ಟೇ ನಮ್ಮ ವೀಕ್ಷಕರನ್ನ ಕರೆದ್ಬಿಡಿ ಸಿನಿಮಾಗೆ ನೋಡಕ್ಕೆ. ದಯವಿಟ್ಟು ಏನ್ ಹೇಳ್ತಾಮಿ ಅಂತಂದ್ರೆ, ಹಿಂಸೆ ಮಾಡಿ ಒತ್ತಾಯದ ಮೇಲೆ ಬರ್ಬೇಡಿ. ಒಬ್ರು ಬಂದ್ ನೋಡಿ ನಿಮ್ ಫ್ಯಾಮಿಲಿಲಿ ನೀವೇ 10 ಜನ ಕರ್ಕೊಂಡ್ ನೋಡ್ತೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಸೊಗಡಾಗದೆ, ಅಷ್ಟು ಚಂದಾಗದೆ. ಇಂಥ ಒಳ್ಳೆ ದೇಸಿ ಪ್ರಾಡಕ್ಟ್ ಮಿಸ್ ಮಾಡ್ಕಂದ್ರೆ ನಿಮ್ಮ ಆರೋಗ್ಯಕ್ಕೆ, ನಿಮ್ ನಗುಗೆ, ನಿಮ್ BP ಶುಗರ್ಗೆ ನಮ್ಮ ಔಷಧಿ ಕೊಡಕ್ ಬರ್ತಾವ. ಏನಣ್ಣ, ನಿಮ್ ಕೊಡು 100 ರೂಪಾಯಿಲಿ ನೀವ್ ಹೇಳ್ತೀನಿ, ಒಂದ್ ವಾರವೆಲ್ಲ ಆರಾಮಾಗಿ ಮಾತಾಡ್ತೀರಿ ನಮ್ಮ ಸಿನಿಮಾ ಬಗ್ಗೆ. ಅಷ್ಟು ಚೆನ್ನಾಗಿದೆ. ನಾನೇನು ಓವರ್ ಬಿಲ್ಡಪ್ ಕೊಡ್ತಾ ಇಲ್ಲ. ಚಂದಾಗದೆ ಎಂಡ್ ಆಫ್ ದಿ ಡೇ ಚಂದಾಗದೆ. ನಿಮ್ಮೆಲ್ಲ ಬಂದು ನೋಡ್ಲೇಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲದಕ್ಕೂ BP ಶುಗರ್ಗೆ ಔಷಧಿ ಕೊಡ್ತೀನಿ ಅಂತ ಕೇಳೋರ ಮಧ್ಯದಲ್ಲಿ ನಗುವಿಗೆ ಔಷಧಿ ಕೊಡ್ತೀನಿ, ಬನ್ನಿ ನಮ್ಮ ಥಿಯೇಟ್ರ್ ಸಿನಿಮಾ ನೋಡಿ ಅಂತ ಹೇಳ್ತಿದ್ದಾರೆ. ಇದೇ 15ನೇ ತಾರೀಕು ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಲೋ ನವೀನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬನ್ನಿ. ನಮ್ಮ ನಿಂಗಣ್ಣನೂ ನಮ್ಮ ಅಭಿನೂ ಕಾಮಿಡಿನ ಎಷ್ಟು ಮಜವಾಗಿ ತಗೊಳ್ಳಿ. ಕನ್ನಡ ಸಿನಿಮಾನ ನೋಡಿ ಆನಂದಿಸಿ, ಕನ್ನಡ ಭಾಷೆನ ಬಳಸಿ. ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಹಂಗೆ ಇವ್ರ ಅಕೌಂಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಟ್ನೆ ಒಂದು ಕಾಮೆಂಟ್ನೂ ಹಾಕಿ, ಈ ವಿಡಿಯೋನು ಶೇರ್ ಮಾಡ್ರಿ. ಇದರಿಂದನೂ 4 ಜನಕ್ಕೆ ನಮ್ಮ ಸಿನಿಮಾ ಬರ್ತದೆ ಅಂತ ತಲುಪಲಿ. ಥ್ಯಾಂಕ್ ಯು. ಇಸ್ಕಂದ್ರೆ ಏನೇನೆಲ್ಲ ಇರ್ತದೋ, ಏನೇನು ಬತ್ತಾದೋ, ಈಗ ಆಲೆ ನಿನ್ನ ತಲೆಯಲ್ಲಿ ಏನೇನು ಓಡ್ತಾದೋ ಅಣ್ಣ, ಅದೆಲ್ಲ ನಮ್ಮ ಸಿನಿಮಾದಲ್ಲಿ ಇರ್ತದೆ ಅಣ್ಣ. ಹಂಗಾರೆ ಲೋ ನವೀನ ಪಾತ್ರನ ಫುಲ್ ನಾವು ಲೋ ನವೀನನ್ನ ಏನು ಹೇಳದ್ ಬೇಡ. ಅದೇ ನಿಮ್ಗೂ ಒಬ್ಬ ಫ್ರೆಂಡ್ ಇರ್ತಾನೆ ನೋಡಿ, ಎಲ್ಲಾ ಕಿತ್ತೋಗಿ ನಿಂತಿರ್ತಾನೆ. ನೀನ್ ಬೇಡ ಅಂದ್ರೂ ಬಿಟ್ಟು ಹೋಗುದಿಲ್ಲ. ಇನ್ನೆಲ್ಲ ಹಾಳು ಮಾಡಕ್ ಅವನೇ ಕಾರಣ. ಒಂದ್ ಲೆಕ್ಕಾಚಾರದಲ್ಲಿ